ಯಾರೆಲ್ಲ ಕಾಯ್ತಾ ಇದ್ದೀರಾ ನನ್ನ ಅಪ್ಡೇಟ್ಗೋಸ್ಕರ? ಹಾಗಾದ್ರೆ ಒಂದೇ ಒಂದು ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂತೇಳಿ. ಸೊ ಹಾಗಾದ್ರೆ ಇವತ್ತಿನ IPL 2027 ಅಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ ಗೊತ್ತಾ? ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಬಡದು ಬಿಟ್ರೆ ಏನಾಗಲ್ಲ. ಫಸ್ಟ್ ಅಪ್ಡೇಟ್, CSK ಫ್ಯಾನ್ಸ್ಗೆ ಟೆನ್ಷನ್ ಸ್ಟಾರ್ಟ್. ನಾನು ಥಿಂಕ್ ಮಾಡಿದೆ ಹಾರ್ದಿಕ್ ಪಾಂಡ್ಯ ಆಲ್ಮೋಸ್ಟ್ ಲಾಕ್ ಆಗಿದೆ, ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಟ್ರೇಡ್ ಆಗ್ತಾರೆ ಅಂತೇಳಿ. ಆದ್ರೆ ರೋಹಿತ್ ಜುಗ್ಲನ್ ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಅವರ್ ಆ ಟೀಮ್ಗೆ ಟ್ರೇಡು, ಈ ಟೀಮ್ಗೆ ಟ್ರೇಡು, ಅವರು ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡ್ತಿದ್ದಾರೆ. ಏನೋ ಅಪ್ಡೇಟ್ಸ್ ಶಟ್, ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಬರೋವರೆಗೆ ನಾವು ಕಾಯ್ಬೇಕಷ್ಟೇ. ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ರೋಹಿತ್ ಜುಗ್ಲನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸಾರಿ CSK ಫ್ಯಾನ್ಸ್, KKR ಗೆ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗ್ತಾ ಇದ್ದಾರೆ. ಕ್ಯಾಪ್ಟನ್ ಮಾಡ್ತಿದ್ದಾರೆ KKR ಟೀಮ್ಗೆ ನೆಕ್ಸ್ಟ್ IPL 2027 ಅಲ್ಲಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫ್ರಾಂಕ್ಲಿ ನಂಬಲೇಬೇಕಾಗಿರುವಂತಹ ಮ್ಯಾಟ್ರೆ, ಯಾಕಂದ್ರೆ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಇದೆ. ನಾವು ನೆಕ್ಸ್ಟ್ IPL 2027 ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪ್ಲೇಯರ್ಸ್ ನ IPL ಆಡೋಕೆ ಬಿಡಲ್ಲ. ಸೊ ಅದೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಮೇ ಬಿ ಇಲ್ಲಿ KKR ಮ್ಯಾನೇಜ್ಮೆಂಟ್ ಥಿಂಕ್ ಮಾಡಿರಬಹುದು. ನಾನು ಹೇಳಿದೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಗ್ರೀನು ಒಂದು 25 crore ಎಂಟ್ರಿ ಕೊಟ್ಟಿದ್ದಾರೆ. ಅವ್ರನ್ನ ರಿಲೀಸ್ ಮಾಡಿದ್ರೆ ಬಿಗ್ ಪರ್ಸು, ಆ ಒಂದು ಪರ್ಸ್ ತಗೊಂಡು ಅವರು ಹಾರ್ದಿಕ್ ಪಾಂಡ್ಯಗೆ ಕ್ಯಾಶ್ ಡೀಲ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಹರ್ಷಿತ್ ರಾಣಾ ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ, ಮತ್ತು ಅಂಕ್ರಿಶ್ ರಘುವಂಶಿ ಕೂಡ ಇದ್ದಾರೆ. ಈ ಪ್ಲೇಯರ್ಸ್ಗೆ ಟ್ರೇಡ್ ಮಾಡುವಂತ ಚಾನ್ಸ್ ಇದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದೆ. ಈಗ ಅದೇ ಇನ್ಫಾರ್ಮೇಶನ್ ರೈಟ್ ಆಗ್ತಾ ಇದೆ. KKR ಟ್ರೇಡ್ ಪ್ರಪೋಸಲ್ ನ ಕಳಿಸಿದ್ದಾರೆ MIಗೆ. ನಮ್ಗೆ ಹಾರ್ದಿಕ್ ಪಾಂಡ್ಯ ಬೇಕು ಬಾಸ್, ನಮ್ಮ ಟೀಮ್ ಇಂದ ಹರ್ಷಿತ್ ರಾಣಾ ಇದ್ದಾರೆ, ಅಂಕ್ರಿಶ್ ರಘುವಂಶಿ ಅವೈಲೇಬಲ್ ಇದ್ದಾರೆ ಅಂತ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು, ಟ್ರೇಡ್ ಯಾವ ಟೀಮ್ ಬೇಕಾದ್ರೂ ಪ್ರಪೋಸಲ್ ನ ಕಳಿಸ್ತಾರೆ. ಆದ್ರೆ ಒಂದು ಟೀಮ್ಗೆ ಮತ್ತು ಆ ಒಂದು ಟ್ರೇಡ್ ಆಗುವಂತ ಪ್ಲೇಯರ್ಗೆ ಇಷ್ಟ ಆಗ್ಬೇಕು. ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕೇವಲ ಒಂದೇ ಒಂದು ಸೇವ್ ಮಾಡುತ್ತೆ, ಅದು ಖುದ್ದು MS ಧೋನಿ ಅವರ ಇನ್ಫ್ಲುಯೆನ್ಸ್. ಅವ್ರೇನಾದ್ರು ಹಾರ್ದಿಕ್ ಬಾ ನಮ್ಮ ಟೀಮ್ಗೆ ಅಂದ್ರೆ ಸ್ಟ್ರೇಟ್ ಅವೇ ನೀವು ಎಷ್ಟು ಆಫರ್ನ ಕೊಟ್ರು ಹಾರ್ದಿಕ್ ಪಾಂಡ್ಯ ಒಪ್ಪಂಗಿಲ್ಲ, ಚೆನ್ನೈಗೆ ಎಂಟ್ರಿ ಕೊಡ್ತಾರೆ. ಕೇವಲ ಅದು ಒಂದೇ ಚಾನ್ಸ್ ಇದೆ ಚೆನ್ನೈಗೆ, ಚೆನ್ನೈ ಫ್ಯಾನ್ಸ್ಗೆ. ನೀವು ಪ್ರೇ ಮಾಡಬೇಕು ಅಷ್ಟೇ. ಇಲ್ಲಪ್ಪ ಅಂದ್ರೆ CSK ಟೀಮ್ ಅಲ್ಲಿ ಗೊತ್ತಿರೋದೆ, ಚೆನ್ನೈ ಆಯುಷ್ ಮಾತ್ರೆಗೆ ಕೊಡಕ್ಕೆ ಒಪ್ತಾ ಇಲ್ಲ. ಅನ್ಶುಲ್ ಕಂಪೋಸ್ ಇದ್ದಾರೆ, ಖಲೀಲ್ ಅಹಮದ್ ಇದ್ದಾರೆ, ಶಿವಮ್ ದುಬೆ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ಆ ಒಂದು ಕನ್ವಿನ್ಸ್ ಆಗಲ್ಲ. ಆ ಒಂದು ಟ್ರೇಡ್ ಹಾರ್ದಿಕ್ ಪಾಂಡ್ಯ ಕ್ಯಾಲಿಬರ್ಗೆ ಮ್ಯಾಚ್ ಆಗಲ್ಲ. ಏನಾದ್ರು ಆಯುಷ್ ಮಾತ್ರೆ ಕಳಿಸಿದ್ರೆ ಮಾತ್ರ ಮ್ಯಾಚ್ ಆಗುತ್ತೆ. ಬಟ್ ಹಾರ್ದಿಕ್ ಪಾಂಡ್ಯ ನಾವು ಹೋಗ್ತೀನಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಒಪ್ಕೊಳ್ತಾರೆ, ನೀವು ಯಾರೇ ಬಿಡ್ರಿ ಒಪ್ಕೊಳ್ತಾರೆ. ಆದ್ರೆ ಈ ಟೈಮಲ್ಲಿ ಬೆಳಗ್ಗೆ ಒಂದು ಇನ್ಫಾರ್ಮೇಶನ್ ಆಯಿತು, ರಾಜಸ್ಥಾನ್ ರಾಯಲ್ಸ್ ಯಶಸ್ವಿ ಜೈಸ್ವಾಲ್ಗೆ ಟ್ರೇಡ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಸ್ಯಾಮ್ ಕರ್ನ್ಗೆ ಕೊಡ್ತಿದ್ದಾರೆ ಮುಂಬೈಗೆ. ಮುಂಬೈಯಿಂದ ಹಾರ್ದಿಕ್ ಪಾಂಡ್ಯ ಅವರು RRಗೆ ಟ್ರೇಡ್ ಆಗ್ತಿದ್ದಾರೆ. ಈವ್ನಿಂಗ್ ಮತ್ತೆ ಇನ್ಫಾರ್ಮೇಶನ್ ಇದೆ ರೋಹಿತ್ ಜುಗ್ಲನಿಂದ, KKR ಟ್ರೇಡ್ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿಯಾಗಿ. ಅವರು ಲೀಡ್ ಮಾಡ್ತಾರೆ KKR ಟೀಮ್ ಅನ್ನು ನೆಕ್ಸ್ಟ್ IPL 2027 ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದು ಮಾತ್ರ ಕನ್ಫರ್ಮ್ ಬಾಸ್, ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ, ಅಂಟಿಲ್ ಅನ್ಲೆಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ಹಾರ್ದಿಕ್ ಪಾಂಡ್ಯ ಆ ಟೀಮು, ಈ ಟೀಮು, ಆ ಟೀಮು, RCB, GT, LSG, DC, ಮುಂಬೈ ಇಂಡಿಯನ್ಸ್ ಆ ಒಂದು ಟೀಮ್ ನ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಟೀಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ರಿಪೋರ್ಟರ್ಸ್, ಗೊತ್ತಿರೋದೆ. ಯಾಕಂದ್ರೆ ಯಾವ ಟೀಮು ಏನ್ ಬೇಕಾದ್ರೂ ಆಫರ್ ನ ಕೊಡಬಹುದು, ಹೌದಲ್ವಾ? ಈಗ ಚೆನ್ನೈ ಫ್ಯಾನ್ಸ್ಗೆ ಒಂದೇ ಒಂದು ನನ್ನ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಚೆನ್ನೈಗೆ ಬರಬೇಕಪ್ಪ ಅಂದ್ರೆ ಕೇವಲ MS ಧೋನಿ ಅವ್ರದ ಮಾತ್ರ ಸಾಧ್ಯ ಅಷ್ಟೇ. ನೋಡಮ್ಮ ಮುಂದೆ ಏನಾಗುತ್ತೆ ಈ ಒಂದು ಟ್ರೇಡ್ ಅಂತೇಳಿ. ನನ್ನ ಪ್ರಕಾರ ಸ್ಟಿಲ್ ಚೆನ್ನೈಗೆ ಹಾರ್ದಿಕ್ ಪಾಂಡ್ಯ ಹೋಗ್ತಾರೆ. ಬಟ್ ರಿಪೋರ್ಟರ್ಸ್ ಈ ತರ ಇನ್ಫಾರ್ಮೇಶನ್ ಕೊಟ್ಟಾಗ ನಾವು ಕೂಡ ನಂಬಲೇಬೇಕಾಗುತ್ತೆ. KKR ಟೀಮು ಕ್ಯಾಪ್ಟನ್ಸಿನ ಕೊಡ್ತಾರ ಹಾರ್ದಿಕ್ ಪಾಂಡ್ಯಗೆ, ಗ್ರೀನ್ಗೆ ರಿಲೀಸ್ ಮಾಡಿ ಆ ಒಂದು ಪರ್ಸ್ ಇಂದ ಕ್ಯಾಶ್ ಡೀಲ್ ಮಾಡ್ತಾರ, ಅಥವಾ ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ, ಅಂಕ್ರಿಶ್ ರಘುವಂಶಿ ಇಂಥ ಪ್ಲೇಯರ್ಸ್ಗೆ ಬಿಡ್ತಾರ? ಬಿಗ್ ಪಾಯಿಂಟ್, ಬಿಗ್ ಕ್ವಶನ್ ಮಾರ್ಕ್ ಅಷ್ಟೇ. ನೀವೇನಂತೀರ IPL ಫ್ಯಾನ್ಸ್? ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. KKR ಫ್ಯಾನ್ಸ್ ನೀವು ರೆಡಿ ಇದ್ದೀರಾ ಹಾರ್ದಿಕ್ ಪಾಂಡ್ಯಗೆ ವೆಲ್ಕಮ್ ಮಾಡೋಕೆ? ಅದು ಕೂಡ ಕಮೆಂಟ್ಸ್ ಮಾಡಿ. CSK ಫ್ಯಾನ್ಸ್ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ಸ್ ಮಾಡಿಬಿಡ್ರಿ. ನೆಕ್ಸ್ಟ್ ಅಪ್ಡೇಟ್, DC ಟೀಮ್ ಇಂದ ಲಾಸ್ಟ್ ಫ್ಯೂ ಇಯರ್ಸ್ ಥ್ರಿಸ್ಟನ್ ಸ್ಟಬ್ಸ್ಗೆ
ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಅಂತೇಳಿ ಡಿ ಸಿ ಮ್ಯಾನೇಜ್ಮೆಂಟ್ ನಂಬ್ತಾ ಇದೆ. ನೆಕ್ಸ್ಟ್ IPL 2027 ನಾವು ಕ್ರಿಸ್ಟನ್ ಸ್ಟಬ್ಸ್ಗೆ ಒಂದು ಸರಿಯಾದ ಸ್ಲಾಟ್ ನಾವು ಕೊಟ್ಕೇಸಿ ಅವರಿಂದ ನಾವು ಅವ್ರ ಹತ್ರ ಎಷ್ಟು ಕ್ಯಾಲಿಬರ್ ಇದೆ ಅಷ್ಟು ಕ್ಯಾಲಿಬರ್ ನಾವು ತಗೊಳ್ಬೇಕು ಅಂತೇಳಿ ಈಗ ಪ್ಲಾನ್ ಅಲ್ಲಿ ಇದ್ದಾರೆ ಡಿ ಸಿ ಮ್ಯಾನೇಜ್ಮೆಂಟ್. ಕ್ರಿಸ್ಟನ್ ಸ್ಟಬ್ ಸೂಪರ್ ಪ್ಲೇಯರು, ಬಟ್ ಹೌದು ಡಿ ಸಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಯೂಸ್ ಮಾಡಿಕೊಂಡಿಲ್ಲ ಅವರಿಗೆ. ನೋಡಮ್ಮ ನೆಕ್ಸ್ಟ್ IPL 2027 ಡಿ ಸಿ ಅವರು ಯಾವ ರೀತಿಯ ಕ್ರಿಸ್ಟನ್ ಸ್ಟಬ್ಸ್ಗೆ ಒಂದು ರೂಲ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಬರ್ತಾ ಇದೆ. ಉರ್ವಿಲ್ ಪಟೇಲ್, ಕಾರ್ತಿಕ್ ಶರ್ಮಾ, ಆಲ್ಮೋಸ್ಟ್ ಎಲ್ಲಾ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ಬರೋಬ್ಬರಿ ಒಂದು 20+ ಮೆಂಬರ್ಸ್ ಈ ಒಂದು ಫಿಟ್ನೆಸ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಟ್ ಉರ್ವಿಲ್ ಪಟೇಲ್ ಜಾಯ್ನ್ ಆಗಿದ್ದಾರೆ ಮತ್ತು ಕಾರ್ತಿಕ್ ಶರ್ಮಾ ಜಾಯ್ನ್ ಆಗಿದ್ದಾರೆ. ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇವತ್ತು ಉರ್ವಿಲ್ ಪಟೇಲ್ ಅವರು ಜಾಯ್ನ್ ಆಗಿದ್ದಾರೆ. ಆದ್ರೆ ಈ ಒಂದು ಫಿಟ್ನೆಸ್ ಕ್ಯಾಂಪಿನ ಒಂದೇ ಒಂದು ರೀಸನ್ ಏನಪ್ಪ ಅಂದ್ರೆ, ಯಾಕೆ ಈ ಒಂದು ಫಿಟ್ನೆಸ್ ಕ್ಯಾಂಪ್ ಅನ್ನು ಇಟ್ಟಿದ್ದಾರೆ ಅಂದ್ರೆ, CSK ಟೀಮ್ ಒಂದು ಬಿಗ್ ಆಗಿ ಪ್ಲಾನ್ ಮಾಡ್ತಾ ಇದೆ. ನಾವು ಪ್ರತಿಯೊಬ್ಬ ಪ್ಲೇಯರ್ಗೆ ಅವರ ರೂಲ್ ಏನು, ಅವ್ರು ಏನ್ ಮಾಡ್ಬೇಕು, ಅಡ್ವಾನ್ಸ್ ಆಗಿ ಅವರ ರೂಲ್ ಅನ್ನು ಅವರಿಗೆ ಕೊಡ್ತಾ ಇದಾರೆ. ನೀವು ಫಿನಿಶಿಂಗ್ ಅಲ್ಲಿ ಏನ್ ಮಾಡ್ಬೇಕು, ನೀವು ನೀನು ಓಪನಿಂಗ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಕೆಲಸ ಏನು ಅಂತೇಳಿ ಎಲ್ಲ ಈ ಒಂದು ಫಿಟ್ನೆಸ್ ಕ್ಯಾಂಪ್ ಅಲ್ಲಿ ಅವರಿಗೆ ಒಂದು ಪರ್ಫೆಕ್ಟ್ ಆಗಿ ರೂಲ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂತೇಳಿ ಅಪ್ಡೇಟ್ ಇದೆ. ಅದು ಏನೇ ಇರಲಿ, ಚೆನ್ನೈ ಸೂಪರ್ ಕಿಂಗ್ಸ್ ಈ ವರ್ಷ ಸಾಕಷ್ಟು ಚೇಂಜ್ ಮಾಡಿದೆ. ಕೋಚ್ ಆಗಲಿ, ಕ್ಯಾಪ್ಟನ್ ಬಗ್ಗೆ ಇನ್ಫಾರ್ಮೇಶನ್ ಟ್ರೇಡ್ ಆಗಲಿ, ಪ್ಲೇಯರ್ಸ್ ರಿಲೀಸ್ ಮಾಡೋದಾಗ್ಲಿ. ಎಷ್ಟು CSK ಟೀಮ್ ಅಲ್ಲಿ ಅಷ್ಟೇ ಅಲ್ಲ, ಜಬರ್ಗ್ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಗೊತ್ತಿರದೆ ಅಲ್ಲಿ ಕೂಡ ಸ್ಟೆಫನ್ ಫ್ಲೆಮಿಂಗ್ ಕಿತ್ತು ಹೋದ್ರು. ಅವರ ಪ್ಲೇಸ್ ಅಲ್ಲಿ ಆಲ್ಬಿ ಮೋರ್ಕಲ್ಗೆ ಆಸ್ ಎ ಕೋಚ್ ಆಗಿ ಪಿಕ್ ಮಾಡಿದ್ರು. ಮತ್ತು ನಿನ್ನೆ ಆ ಒಂದು ರಿಟೆನ್ಷನ್ ಅಲ್ಲಿ ಫಾಫ್ ಡುಪ್ಲೆಸ್ ಅವರಿಗೆ ರಿಟರ್ನ್ ಮಾಡಿದ. ಬಿಗ್ ಕಾಲ್ ಇದು, ಲೆಜೆಂಡ್ ಪ್ಲೇಯರು ಅಂತ ಪ್ಲೇಯರ್ಗೆ ಜಬರ್ಗ್ ಸೂಪರ್ ಕಿಂಗ್ಸ್ ಟೀಮ್ ಅವರಿಗೆ ರಿಟರ್ನ್ ಮಾಡಿಲ್ಲ. ಮೇ ಬಿ ಒಂದು ಫ್ಯಾಕ್ಟರ್, ಅವರಿಗೆ ಏಜ್ ಆಗ್ತಾ ಇದೆ ಮತ್ತು ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕಷ್ಟೇ ಕೊಡ್ತಾ ಇದ್ದಾರೆ. ಇಮ್ರಾನ್ ತಾಹಿರ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಅಂದ್ರೆ ಒಂಥರ ಹೊಸ ದಾರಿಯಲ್ಲಿ CSK ಮತ್ತು JSK ಹೋಗ್ತಾ ಇದೆ. ನೀವು ಅಂದ್ರೆ ಹೊಸದಾಗಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಏನ್ ಮಾಡ್ತಾರೆ ಅಂತೇಳಿ. ಇದು ಸದ್ಯವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಲೈಕ್, ಒಂದು ಸಬ್ಸ್ಕ್ರೈಬ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಹೊಡೆದು ಬಿಡ್ರಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ ಇದೆ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.